ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಏನು ರೆಸಿಪೀಸ್ ಶೇರ್ ಮಾಡಾಕತ್ತೀನಿ ಅಂದ್ರೆ ಮಟರ್ ಪಾಲಕ್ನ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ನೋಡ್ರಿ, ಈ ಪಲ್ಯ ತುಂಬಾ ಟೇಸ್ಟಿ ಆಗ್ತೈತಿ. ನೀವು ಇದನ್ನ ಚಪಾತಿ ಜೊತೆಗೂ ತಿನ್ಬೋದು, ಅಥವಾ ಜೀರಾ ರೈಸ್ ಜೊತೆಗೂ ತಿನ್ಬೋದು, ಅಥವಾ ಪ್ಲೇನ್ ರೈಸ್ ಜೊತೆಗೂ ತಿನ್ಬೋದು. ಇದು ತುಂಬಾ ಹೆಲ್ದಿ ಡಿಶ್. ಆಮೇಲೆ ಸಿಂಪಲ್ ಆಗಿ ಫಾಸ್ಟ್ ಆಗಿ ಯಾರು ಪಾಲಕ್ ಇಷ್ಟ ಪಡಂಗಿರಲ್ಲ ಅವ್ರಿಗೆ ಈ ರೀತಿ ನೀವು ಮಾಡಿಕೊಟ್ರೆ ಡೆಫಿನೆಟ್ಲಿ ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ. ಬರೀ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ಪಾಲಕನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ನಾನಿಲ್ಲಿ ಫ್ರೋಝನ್ ಬಟಾಣಿ ತಗೊಂಡಿನಿ. ನಿಮಗೆ ಫ್ರೆಶ್ ದಾಗಿ ಬಟಾಣಿ ಸಿಕ್ತಿತ್ತಂದ್ರೆ ನೀವು ಅದನ್ನ ತಗೋಬಹುದು. ಆಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತ ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಹವೇಸ್ ಪೌಡರ್ ಅಥವಾ ಧನಿಯಾ ಪೌಡರ್ ತಗೊಂಡಿನಿ. ಆಮೇಲೆ ನಾನು ಇದ್ರೊಳಗೆ ಒಂದು ಸ್ವಲ್ಪ ಹಾಕೋ ಸಲುವಾಗಿ ಬಟರ್ನ ತಗೊಂಡಿನಿ, ಬೆಣ್ಣೆ ತಗೊಂಡಿನಿ. ನೀವು ಫ್ರೆಶ್ ಬೆಣ್ಣೆ ಇತ್ತಂದ್ರೆ ಮನೆಯೊಳಗೆ ಅದನ್ನು ಆ್ಯಡ್ ಮಾಡ್ಕೋಬಹುದು. ಆಮೇಲೆ ನಾನಿಲ್ಲೇ ಹಸಿಮೆಣಸಿಕಾಯಿ ತಗೊಂಡಿನಿ. ಬೆಣ್ಣೆ, ಕೆಣ್ಣೆ ಅದೆಲ್ಲ ಹಾಕೋದ್ರಿಂದ ಈ ಪಲ್ಯ ಒಂದು ಸ್ವಲ್ಪ ಸ್ವೀಟಿಶ್ ಒಳಗೆ ಬರ್ತೈತಿ. ಈ ಪಲ್ಯ ಸ್ವಲ್ಪ ಸ್ವೀಟ್ ಆದ್ರನ ಟೇಸ್ಟಿ ಬರ್ತೈತಿ. ನೋಡ್ರಿ, ನಾನಿಲ್ಲೇ ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪೌಡರ್ ಎಲ್ಲಾನು ಹಾಕೊಂಡು ಮಿಕ್ಸಿ ಜಾರ್ ಒಳಗೆ ಇದನ್ನ ಸಣ್ಣದಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ ಜೀರಿಗೆನೂ ಹಾಕೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡಿನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕನ್ನ ನಾನೀಗ ಇದ್ರೊಳಗೆ ಆ್ಯಡ್ ಮಾಡ್ಕೋತೀನಿ. ಇದ್ರೊಳಗೆ ನೀರು ಹಾಕೋದು ಬೇಡ, ಪಾಲಕ್ ಒಳಗೆ ನೀರು ಇರ್ತೈತಲ್ಲ ಅದರಿಂದ ಇದು ಸಣ್ಣದಾಗ್ಬಿಡ್ತೈತಿ. ಆಮೇಲೆ ನಾನಿಲ್ಲಿ 4-5 ಕಾಜುನ ಆ್ಯಡ್ ಮಾಡ್ಕೊಂಡಿನಿ. ಕಾಜು ಆ್ಯಡ್ ಮಾಡೋದ್ರಿಂದ ಇದ್ದು ಥಿಕ್ನೆಸ್ ಮಸ್ತ್ ಬರ್ತೈತಿ. ನೋಡ್ರಿ, ನಾನಿಲ್ಲಿ ಕಾಜುನು ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ನೀವು ಸಣ್ಣದಾಗಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾನು ಇದ್ರೊಳಗೆ ಎಲ್ಲಾನು ಹಸಿದಾಗಿನ ಹಂಗ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಫ್ರೆಂಡ್ಸ್, ಈ ಪಲ್ಯ ನೀವು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ. ಯಾರಿಗೆ ಪಾಲಕ್ ಇಷ್ಟ ಆಗಂಗಿಲ್ಲ ಅವ್ರೂ ಈ ಪಲ್ಯ ತಿಂತಾರ. ನಾನು ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಒಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿನಿ. ಜೀರಿಗೆ ಚಟ್ಪಟ ಅಂದಮೇಲೆ ಅದ್ರೊಳಗನ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೀನಿ. ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗುತ್ತಾನೆ ನಾವು ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡೋಣ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದೆ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ನಾನಿಲ್ಲಿ ಅರ್ಶಿನ ಪುಡಿನೂ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಇದೆಲ್ಲ ಫ್ರೈ ಆದಮೇಲೆ ಚೆಂದಾಗಿ ನಾವು ಇದನ್ನು ಲೋ ಫ್ಲೇಮ್ನಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಇದ್ರೊಳಗೆ ನಾನೀಗ ಒಂದು ಸ್ವಲ್ಪ ಹಸಿ ಬಟಾಣಿನ ಆ್ಯಡ್ ಮಾಡ್ಕೋತೀನಿ. ನೋಡ್ರಿ, ಇಲ್ಲಿ ಹಸಿ ಬಟಾಣಿ ಆ್ಯಡ್ ಮಾಡಿಕೊಂಡು ಬಟಾಣಿ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಎಣ್ಣೆ ಒಳಗನ ಇನ್ನೊಂದು ಸ್ವಲ್ಪ ಹೊತ್ತು ತಾಳಿಸ್ಕೋಬೇಕಾಗ್ತೈತಿ. ನೋಡ್ರಿ, ಇದನ್ನು ಈ ರೀತಿ ನೀವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ನೋಡ್ರಿ ಎಷ್ಟು ಶೈನಿಯಾಗಿ ಬಟಾಣಿ ಎಷ್ಟು ಚಂದ ಕಾಣಾಗತ್ತವ. ಈ ರೀತಿ ನೀವು ಇದನ್ನು ಫ್ರೈ ಮಾಡ್ಕೊರಿ. ಗ್ರೀನ್ ಪೀಸ್ನು ತುಂಬ ಹೆಲ್ದಿ, ಪಾಲಕ್ನು ಹೆಲ್ದಿ. ನೀವು ಈ ರೀತಿ ಮಾಡಿಕೊಡ್ರಿ, ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಾವೇನು ಪಾಲಕದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಲಕನ್ನು ನಾನು ಹಸಿದಾಗಿನ ಡೈರೆಕ್ಟ್ ಇದ್ರೊಳಗೆ ಹಾಕ್ಕೊಂಡು ಇದು ನೀವು 5-10 ನಿಮಿಷ ಒಳಗೆ ಲೋ ಫ್ಲೇಮ್ ಇಟ್ಕೊಂಡು 5-10 ನಿಮಿಷ ನೀವು ಇದನ್ನು ಕುದಿಸ್ಕೋಬೇಕಾಗ್ತೈತಿ. ನೋಡ್ರಿ, ಇಲ್ಲಿ ನಾನು ಲೋ ಫ್ಲೇಮ್ನಾಗ ಇದನ್ನು ಕುದಿಯಾಕಿಟ್ಟೇನಿ. ಹಂಗೆ ಸ್ವಲ್ಪ ಮಿಕ್ಸಪ್ ಮಾಡ್ಕೊರಿ. ನೋಡ್ರಿ, ಗ್ರೀನಿಶ್ ಕಲರ್ ಸೂಪರ್ ಟೇಸ್ಟಿ ಪಲ್ಯ ಆಗ್ತೈತಿ ಇದು. ನೀವು ಇದನ್ನು ಚಪಾತಿ ಜೊತೆಗೂ ತಿನ್ಬೋದು, ಅಥವಾ ರೈಸ್ ಜೊತೆಗೂ ತಿನ್ಬೋದು, ಅಥವಾ ಜೀರಾ ರೈಸ್ ಜೊತೆಗೂ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ನಾನೀಗ ಇದ್ರೊಳಗೆ 1 ಚಮಚದಷ್ಟು ಅಮೂಲ್ ಬಟರನ್ನು ಇದ್ರೊಳಗೆ, ಇದು ಸ್ವಲ್ಪ ಸಾಲ್ಟೆಡ್ ಇರೋದ್ರಿಂದ ಟೇಸ್ಟಿ ಆಗ್ತೈತಿ. ನಾನು ಇದ್ರೊಳಗೆ ಸ್ವಲ್ಪ ಬಟರ್ ಆ್ಯಡ್ ಮಾಡತ್ತೀನಿ. ನಿಮ್ಗೆ ಇದು ಪಾಲಕ್ ಈಗ ಒಂದು ಸ್ವಲ್ಪ ಡಾರ್ಕ್ ಕಾಣ್ಬೋದು. ಯಾವಾಗ ನೀವು ಇದ್ರೊಳಗೆ ಕ್ರೀಮ್ ಆ್ಯಡ್ ಮಾಡ್ತಿರಲ್ಲ ಅವಾಗ ಇದು ಮೈಲ್ಡ್ ಗ್ರೀನ್ ಕಲರ್ ಆಗ್ತೈತಿ. ಅವಾಗ ಇನ್ನೂ ನೋಡೋಕೆ ಚಲೋ ಅನ್ನಿಸ್ತೈತಿ. ನಾನು ಇದನ್ನು ಬಟರ್ ಇದ್ರೊಳಗೆ ಆ್ಯಡ್ ಮಾಡಿದ್ಮೇಲೆ ನಾನಿಲ್ಲಿ ಮನೆಯೊಳಗಿಂದನ ಫ್ರೆಶ್ ಕ್ರೀಮ್ ತಗೊಂಡಿನಿ. ಹಾಲು ಮೇಲೆ ಏನು ಕೆನೆ ಇರ್ತೈತಲ್ಲ ಅದನ್ನು ತಗೊಂಡು ಬೀಟ್ ಮಾಡಿ ಈ ರೀತಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಈಗ ಕುದೀತಿರುವಂಥ ಪಾಲಕ್ ಗ್ರೇವಿ ಒಳಗೆ 1-2 ಸ್ಪೂನ್ದಷ್ಟು ನಾವು ಕ್ರೀಮನ್ನು ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಟರ್ ಪಾಲಕ್ ಈಸಿಯಾಗಿ ರೆಡಿ ಆಗ್ತೈತಿ. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ನೋಡ್ರಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಅಥವಾ ನೀವು ಯಾವ ರೀತಿ ಇದನ್ನು ಮನೆಯೊಳಗೆ ಮಾಡ್ತೀರಂತೇಳಿ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.